ನಾವು ಲಕ್ಷ್ಮಿಗೋಸ್ಕರ ಹಲವು ಪೂಜೆ ಎಲ್ಲ ಮಾಡ್ತಾ ಇರ್ತೀವಿ. ದೇವಸ್ಥಾನಕ್ಕೆ ಹೋಗಿ ಕೇಳ್ಕೊತಾ ಇರ್ತೀವಿ ಲಕ್ಷ್ಮಿ ಆಶೀರ್ವಾದ ಮಾಡು ಅಂತ. ಈ ಒಂದು ಸಣ್ಣ ಕೆಲಸ ಮಾಡೋದ್ರಿಂದನೂ ಕೂಡ ಲಕ್ಷ್ಮಿಯ ಕೃಪೆ ನಮಗಾಗತ್ತೆ ಅಂತ ಹೇಳ್ತಾರೆ. ಏನು ಕೆಲಸ? ನಾವು ಬರೀ 5 ಏಲಕ್ಕಿಯಿಂದ ಈ ಕೆಲಸ ಮಾಡ್ಕೋಬೋದು. ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೋ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಜೊತೆಗೆ ಇನ್ನು ಯಾರು ಈ ವಿಡಿಯೋನ ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ಮತ್ತು ಓ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಬನ್ನಿ ಏನು ಮಾಡಬೇಕು ಅಂತ ಹೇಳ್ತೀನಿ. ನೀವು ಒಂದು 5 ಏಲಕ್ಕಿನ ತೊಗೊಳ್ಳಿ. ಅಂದರೆ ಇದನ್ನು ಯಾವತ್ತಪ್ಪ ಮಾಡಬೇಕು ಅಂದರೆ ಲಕ್ಷ್ಮೀ ದಿನ ಅಂದರೆ ಶುಕ್ರವಾರ. ನೀವು ಇದನ್ನು ಶುಕ್ರವಾರದ ದಿನ ಮಾಡಬೇಕು. ಪ್ರತಿ ಶುಕ್ರವಾರ ಮಾಡ್ಬೋದಾ? ಮಾಡ್ಬೋದು. 15 ದಿನಕ್ಕೊಮ್ಮೆ ಮಾಡ್ಕೋತೀರಾ? ಮಾಡ್ಕೋಬೋದು. ಪ್ರತಿ ಶುಕ್ರವಾರ ಮಾಡಿದ್ರೆ ತುಂಬ ಒಳ್ಳೆಯದು. ಇಲ್ಲ 15-20 ದಿನಕ್ಕೊಂದ್ಸರಿ ಮಾಡ್ಕೋತೀನಿ ಅಂದರೆ ಮಾಡ್ಕೋಬೋದು. ಆದರೆ ನಿಮಗೆ ಅನಿವಾರ್ಯ ಸಂದರ್ಭಗಳಲ್ಲಿ ಪ್ರತಿ ವಾರ ಮಾಡಿಕೊಂಡ್ರೆ ತುಂಬ ಬೇಗ ಲಕ್ಷ್ಮಿ ಒಲಿತಾಳೆ ಅಂತ ಹೇಳ್ತಾರೆ. ಏನು ಮಾಡಬೇಕಪ್ಪ ಅಂದರೆ ಬೆಳಿಗ್ಗೆ ಎದ್ದು ನೀವು ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಪೂಜೆ ಮಾಡ್ತೀರ. ಪೂಜೆ ಮಾಡಿದಾದ ನಂತರ 5 ಏಲಕ್ಕಿನ ತೊಗೊಳ್ಳಿ. 5 ಏಲಕ್ಕಿಯನ್ನು ತಗೊಂಡು ಅದನ್ನು ದೇವ್ರ ಮನೆಯಲ್ಲಿ ನಿಂತ್ಕೊಂಡು ಎಡಗೈಲಿ ಏಲಕ್ಕಿಯನ್ನು ಇಟ್ಕೊಂಡು ಅದನ್ನು ಎಡಗೈ ಮೇಲೆ ಏಲಕ್ಕಿಯನ್ನು ಇಟ್ಕೊಂಡಿರ್ತಿಲ್ಲ, ಅದ್ರ ಮೇಲೆ ಬಲಗೈನ ಮುಚ್ಚಿಟ್ಕೋಬೇಕು. ಮುಚ್ಚಿಟ್ಕೊಂಡು ಲಕ್ಷ್ಮೀ ದೇವಿಯನ್ನು ಧ್ಯಾನಿಸುತ್ತಾ, ತಾಯಿ ನಾನು ಇದೊಂದು ಕೆಲಸ ಮಾಡ್ಕೋತಾ ಇದ್ದೀನಿ, ನೀನು ಆಶೀರ್ವಾದ ಮಾಡು ಅಂದ್ಕೊಂಡು ನೀನು ನನ್ನ ಜೊತೆ ಬಂದು ನಿಲ್ಲಿಸು, ನಮ್ಮ ಜೊತೆ ಇರು, ನನಗೆ ಈ ರೀತಿ ಅಭಿವೃದ್ಧಿ ಆಗಬೇಕು, ನಿಮ್ಗೆ ಯಾವ ರೀತಿ ಲಕ್ಷ್ಮೀ ಕೃಪಾ ಕಟಾಕ್ಷ ಆಗಬೇಕು ಅಂತ ಅನ್ಕೋತೀರೋ ಅದನ್ನು ಕೇಳ್ಕೋಬೇಕು. ಒಂದು 2 ನಿಮಿಷ ಕೇಳ್ಕೊಂಡಾದ ನಂತರ ಅದನ್ನು ಒಂದು ಪೇಪರ್ನಲ್ಲಿ ಹಾಕ್ಕೊಂಡು ನೀವು ಎಲ್ಲಿ ಹಣ ಇಡ್ತೀರೋ, ಅಂದರೆ ನೀವು ಪ್ರತಿದಿನ ತೊಗೊಂಡೋಗುವಂಥ ಹಣ ಪರ್ಸ್ ಏನಿರುತ್ತೆ ಅಲ್ಲಿ ಇಟ್ಕೋಬೇಕು. ಅಲ್ಲಿ ಇಟ್ಕೊಂಡು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು, ಸುಮ್ಮನೆ ಆಗ್ಬಿಡ್ಬೇಕು. ಅದನ್ನು ಇಟ್ಕೊಂಡಾದ ತಕ್ಷಣದ ಮೇಲೆ ನಿಮಗೆ ಜೀವನದಲ್ಲಿ ಬದಲಾವಣೆಯನ್ನು ಕಾಣ್ಬೋದು. ಕೆಲವೊಬ್ಬರಿಗೆ ಒಂದೇ ವಾರದಲ್ಲಿ, ಕೆಲವೊಬ್ಬರಿಗೆ 2-3 ವಾರ, ಕೆಲವೊಬ್ಬರಿಗೆ 1 ತಿಂಗಳ ಸಮಯ ಹಿಡಿಬೋದು. ಅಂದರೆ ನಮ್ಮ ಜೀವನದಲ್ಲಿ ಸ್ವಲ್ಪ ಹೇಗೆ ಬದಲಾವಣೆ ಆಗುತ್ತೋ ಆ ರೀತಿ ನಾವು ಈ ರೀತಿ ಮಾಡ್ತಾ ಬಂದರೆ, ಅಂದರೆ ಪ್ರತಿ ಶುಕ್ರವಾರ ಮಾಡ್ತಾ ಬಂದರೆ ಇದು ತುಂಬ ಒಳ್ಳೆ ಫಲಿತಾಂಶನ ಕೊಡುತ್ತೆ. ಪ್ರತಿ ಶುಕ್ರವಾರ ಮಾಡ್ತೀವಿ ಅಂದಾಗ ಹಿಂದಿನ ಶುಕ್ರವಾರ ಮಾಡಿದ್ದು ಏನು ಮಾಡಬೇಕಪ್ಪ ಅಂದರೆ ಈ ಶುಕ್ರವಾರ ಮಾಡೋದಕ್ಕಿಂತ ಮುಂಚೆನೇ ಹಿಂದಿನ ಶುಕ್ರವಾರ ಏನು ಮಾಡಿರ್ತೀವಿ ಆ ಏಲಕ್ಕಿಯನ್ನು ತೆಗೆದುಕೊಂಡು ಹೋಗಿ ಯಾರೂ ಓಡಾಡದ ಸ್ಥಳದಲ್ಲಿ, ಅಂದರೆ ಯಾವುದಾದ್ರು ಮರದ ಕೆಳಗಡೆ ಹಾಕ್ಬೋದು, ಅಥವಾ ಎಲ್ಲೂ ಯಾರೂ ಓಡಾಡದೇ ಇರುವಂಥ ಸ್ಥಳ ಇರುತ್ತೋ ಅಲ್ಲಿ ಹಾಕ್ಬೋದು. ಆದರೆ ಅದು ಗಲೀಜಾಗಿರುವಂಥ ಸ್ಥಳಗಳಲ್ಲಿ ಹಾಕಬಾರ್ದು. ಯಾಕಂದರೆ ಏಲಕ್ಕಿ ಲಕ್ಷ್ಮಿಯ ಪ್ರಿಯವಾದ ವಸ್ತುಗಳಲ್ಲಿ ಒಂದು. ಜೊತೆಗೆ ಏಲಕ್ಕಿ ಶುಕ್ರ ಗ್ರಹಕ್ಕೆ ಸಂಬಂಧಿಸಿದ್ದು. ಶುಕ್ರ ಈ ಲಕ್ಷ್ಮಿ ಎರಡರಿಂದನೂ ನಮಗೆ ದುಡ್ಡು ಕಾಸು ಕೀರ್ತಿ ಎಲ್ಲ ಬರುತ್ತೆ. ಹಾಗಾಗಿ ಅದರಿಂದ ಮಾಡಿಕೊಂಡನ್ನು ನಾವು ಯಾವುದೇ ಚೆನ್ನಾಗಿಲ್ಲದೆ ಇರೋ ಪ್ಲೇಸಲ್ಲಿ ಹಾಕಬಾರ್ದು. ನಿಮಗೆ ಎರಡೂ ಸಿಗಲಿಲ್ಲ ಅಂದರೆ ಹರಿಯೋ ನದಿಯಲ್ಲಿ ಕೂಡ ಹಾಕ್ಬಿಟ್ಟು ಬರ್ಬೋದು. ಆದರೆ ಯಾರೂ ಓಡಾಡದೇ ಇರೋ ಸ್ಥಳಗಳಲ್ಲಿ ಹಾಕಿ, ಮನೆಯ ಸುತ್ತಮುತ್ತನೇ ಆಗ್ಬೋದು ಅಥವಾ ದೂರ ಆಗ್ಬೋದು, ಅಲ್ಲಿ ಯಾರೂ ತುಳಿಬಾರ್ದು. ಅದನ್ನು ನೀವು ಅಕಸ್ಮಾತ್ ಹಾಕಿದ್ದನ್ನು ಯಾರು ತುಳಿದ್ರೆ ಅದರ ಪರಿಣಾಮ ಚೆನ್ನಾಗಿರಲ್ಲ. ಆವಾಗ ನಮಗೆ ಲಕ್ಷ್ಮೀ ಕೃಪಾ ಕಟಾಕ್ಷ ಆಗದೇ ಲಕ್ಷ್ಮಿಯ ಕೋಪಕ್ಕೆ ಗುರಿಯಾಗಬೇಕಾಗತ್ತೆ. ಹಾಗಾಗಿ ನೋಡಿಕೊಂಡು ಹಾಕಿ. ಜೊತೆಗೆ ಹಾಕುವ ಸ್ಥಳ ಕೂಡ ಶುದ್ಧವಾದ ಸ್ಥಳದಲ್ಲಿ ಹಾಕಬೇಕು. ಅಲ್ಲಿ ಯಾರಾದರೂ ಉಗುಳೋದು, ಏನಾದರೂ ಕೆಟ್ಟ ಕೆಲಸ ಮಾಡುವಂಥ ಸ್ಥಳಗಳಲ್ಲಿ ಹಾಕಿದ್ರೆ ಅದು ಲಕ್ಷ್ಮಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ. ಆವಾಗ ನಮಗೆ ಅದರಿಂದ ಒಳ್ಳೆಯ ಫಲಗಳು ಸಿಗಲ್ಲ. ಆವಾಗ ಮಾಡಿದ್ದಕ್ಕಿಂತ ನಾವು ಮಾಡದೇ ಇದ್ರೇ ಇಷ್ಟವಾಸಿ ಅನ್ನುವಂಥ ಸ್ಥಳ ಆಗ್ಬಿಡುತ್ತೆ. ಹಾಗಾಗಿ 5 ಏಲಕ್ಕಿಯಿಂದ ಈ ಕೆಲಸಗಳನ್ನ ಮಾಡ್ಕೊಳ್ಳಿ. ನೀವು ಪ್ರತಿ ಶುಕ್ರವಾರ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ಇದನ್ನು ಮಾಡ್ಕೊಳ್ಳೋದ್ರಿಂದ ಏನಾಗುತ್ತಪ್ಪ ಅಂದರೆ ನಮಗೆ ಲಕ್ಷ್ಮೀ ಕೃಪಾ ಕಟಾಕ್ಷ ಆಗುತ್ತೆ. ಜೊತೆಗೆ ಏಲಕ್ಕಿ ಶುಕ್ರನಿಗೆ ಸಂಬಂಧಿಸಿದ್ದು, ಹಾಗಾಗಿ ಶುಕ್ರ ಗ್ರಹದ ಆಶೀರ್ವಾದ ಕೂಡ ಆಗುತ್ತೆ. ಮತ್ತು ಏಲಕ್ಕಿ ಸಿಪ್ಪೆ ಎಡಿಬಾರ್ದು, ಹಾಗೆ ಬಳಸಬೇಕು. ಜೊತೆಗೆ ಹಸಿರಾಗಿರಬೇಕು, ಇರಬಾರ್ದು. ಒಣಗಿರುವುದನ್ನು ಬಳಸಿದ್ರೆ ಅಷ್ಟು ಬೇಗ ಪ್ರಭಾವ ಸಿಗಲ್ಲ. ಹಸಿರಾಗಿರುವಂಥ ಶುದ್ಧ ಏಲಕ್ಕಿಯನ್ನೇ ತಗೋಬೇಕು. ಅದೆಲ್ಲೂ ಚೆನ್ನಾಗಿಲ್ಲ ಅನ್ನೋ ರೀತಿ ಇರಬಾರ್ದು. ತುಂಬ ಚೆನ್ನಾಗಿರೋ ಏಲಕ್ಕಿಯನ್ನು ಬಳಸಿದ್ರೆ ನಿಮಗೆ ಅಷ್ಟು ಬೇಗ ಫಲಿತಾಂಶ ಸಿಗುತ್ತೆ. ಇದನ್ನು ಮಾಡೋದ್ರಿಂದ ನಿಮಗೆ ಹಣದ ಆಕರ್ಷಣೆ ಆಗುತ್ತೆ. ಮತ್ತು ಯಾವುದಾದ್ರೂ ಸುಮ್ಮನೆ ಹಣ ಖರ್ಚಾಗ್ತಾ ಇರುತ್ತೆ, ನಮ್ಮ ಹತ್ರ ಹಣ ನಿಲ್ಲಲ್ಲ ಅಂತೇಳಿ ಅವ್ರಿಗೂ ಕೂಡ ಹಣ ನಿಲ್ಲುತ್ತೆ. ವ್ಯರ್ಥ ಖರ್ಚುಗಳು ಕಮ್ಮಿ ಆಗುತ್ತೆ. ಯಾವುದಕ್ಕೆ ಬೇಕೋ ಅದಕ್ಕೆ ಮಾತ್ರ ಖರ್ಚು ಮಾಡ್ತಿರ್ತೀವಿ. ಮತ್ತು ಹೊಸ ದುಡಿಮೆಗೆ ಅವಕಾಶ ಆಗುತ್ತೆ. ನಾವೇನಾದರೂ ಒಂದು ಹೊಸ ಕೆಲಸ ಕೈ ಹಾಕಬೇಕು ಅಂತಿರ್ತೀವಿ, ಕೈ ಹಾಕೋಕ್ಕಾಗ್ತಿರಲ್ಲ. ಈಗ ಕೈ ಹಾಕಿದ್ರೆ ಅದರಲ್ಲೂ ಅಭಿವೃದ್ಧಿ ಏನಾಗುತ್ತೆ. ಮತ್ತು ನಿಮಗೆ ಕೆಲಸದಲ್ಲಿ ಬಡ್ತಿ ಸಿಗುವಂಥ ಚಾನ್ಸಸ್ ಇರುತ್ತೆ, ಪ್ರಮೋಷನ್ ಆಗುತ್ತೆ.
ಆಗುವಂಥ ಚಾನ್ಸಸ್ ಇದ್ದರೆ ಪ್ರಮೋಷನ್ ಆಗುತ್ತೆ. ಜೊತೆಗೆ ವ್ಯಾಪಾರ ವ್ಯವಹಾರ ಏನಾದ್ರು ವ್ಯಾಪಾರ ಮಾಡ್ತಿರೋರಿಗೆ ಅದರಲ್ಲೂ ಕೂಡ ಅಭಿವೃದ್ಧಿ ಆಗುತ್ತೆ. ಒಟ್ಟಿನಲ್ಲಿ ನಿಮಗೆ ಯಾವುದಾದ್ರೂ ಹಣಕಾಸು ಬರೋದಿದ್ರು ನಿಂತಿದ್ರು ಅದು ಕೂಡ ಬರುವಂಥದ್ದಾಗುತ್ತೆ. ಎಲ್ಲ ಕಡೆಯಿಂದಲೂ ಒಳ್ಳೆ ಹಣ ಬರುವಂಥ ಸಮಯ ಆಗಿರುತ್ತೆ. ಜೊತೆಗೆ ಇನ್ನು 2 ಕೆಲಸಗಳು ನಾವು ತಪ್ಪು ಕೆಲಸಗಳನ್ನ ಮಾಡ್ತಿರ್ತೀವಿ ಪ್ರತಿದಿನ. ಅದೇನಪ್ಪ ಅಂದರೆ, ನಾವು ಊಟ ಮಾಡಬೇಕಂದ್ರೆ ಹಾಸಿಗೆ ಮೇಲೆ ಕುಳಿತು ಊಟ ಮಾಡ್ತಿರ್ತೀವಿ. ಹಾಸಿಗೆ ಮೇಲೆ ಕುಳಿತು ಯಾವತ್ತೂ ಊಟ ಆಗಲಿ ನೀರಾಗಲಿ ಕುಡಿಯೋದಾಗಲಿ ಮಾಡಬಾರ್ದು. ನೀವು ಹಾಸಿಗೆ ಮೇಲೆ ಕೂತು ಊಟ ಮಾಡೋದು ನೀರು ಕುಡಿಯೋದು ಮಾಡಿದ್ರೆ ಅದು ಕೂಡ ಲಕ್ಷ್ಮಿಗೆ ಅವಮಾನ ಮಾಡಿದ ಹಾಗೆ. ಅದನ್ನು ಇವತ್ತಿಂದನೇ ತಪ್ಪಿಸಿ, ಆವಾಗ ನಿಮಗೆ ಲಕ್ಷ್ಮಿಯ ಆಶೀರ್ವಾದ ಆಗುತ್ತೆ. ಜೊತೆಗೆ ಕೆಲವೊಬ್ಬರು ಊಟ ಮಾಡಬೇಕಾದ್ರೆ ಊಟದ ಅನ್ನ ಇರುವ ತಟ್ಟೆಯಲ್ಲೇ ಕೈ ತೊಳಿತಾರೆ. ಆ ರೀತಿ ಕೈ ತೊಳಿಬಾರ್ದು. ಅನ್ನ ಅಂದರೆ ಲಕ್ಷ್ಮಿಯ ಸ್ವರೂಪ ಅಂತಲೇ ಹೇಳ್ತೀವಿ. ಅನ್ನ ಬಿಟ್ಟು ನೀವು ಕೈ ತೊಳೆದ್ರೆ ಏನಾಗುತ್ತೆ ಅಂದರೆ ಅದು ಕೂಡ ಲಕ್ಷ್ಮಿಗೆ ಅವಮಾನ ಮಾಡಿದಾಗ ಆಗುತ್ತೆ. ಹಾಗಾಗಿ ನಾವು ಲಕ್ಷ್ಮಿಯ ಅವಕೃಪೆಗೆ ಒಳಗಾಗಬೇಕಾಗತ್ತೆ. ಆ ಲಕ್ಷ್ಮಿಯ ಅವಕೃಪೆಗೆ ಒಳಗಾದರೆ ನಾವು ಲಕ್ಷ್ಮಿ ಇಲ್ಲದೆ ಇರೋ ಹಾಗೆ ಆಗ್ಬಿಡ್ತೀವಿ. ಕೆಲವೊಬ್ರು ಇದೇ ಥರ ಮಾಡ್ತಾ ಇರ್ತಾರೆ, ಆದರೂ ಅವರು ಚೆನ್ನಾಗಿರ್ತಾರೆ ಅಂತ ಹೇಳ್ತೀವಿ. ಅಂದರೆ ಅವರು ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯ ಅಥವಾ ಬೇರೆ ಯಾವುದಾದ್ರು ಪುಣ್ಯ ಇರೋ ತನಕ ಅದು ಕಾಪಾಡುತ್ತೆ. ಅದಾದ ನಂತರ ಅವ್ರಿಗೆ ಅದಕ್ಕೆ ತಿರುಗಿಸಿದಾಗ ಅದು ಕಷ್ಟ ಅವ್ರಿಗೆ ಅನುಭವ ಆಗುತ್ತೆ. ಹಾಗಾಗಿ ನಮಗೆ ಚೆನ್ನಾಗಿದ್ದಾಗಲೇ ನಾವು ಅದನ್ನು ಬಿಟ್ಟು ನಾವು ಹಾಸಿಗೆ ಮೇಲೆ ಕುಳಿತು ಊಟ ಮಾಡಬಾರ್ದು. ಚಪ್ಪಲಿಗೆ ಹಾಕ್ಕೊಂಡು ಊಟ ಮಾಡಬೇಕು. ಆಮೇಲೆ ಕೆಲವೊಬ್ಬರು ಊಟ ಮಾಡಬೇಕಾದ್ರೆ ಚಪ್ಪಲಿಯನ್ನು ಹಾಕ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಈಗ ಮನೆಯಲ್ಲೇ ಕೂಡ ಚಪ್ಪಲಿಯನ್ನು ಹಾಕ್ಕೊಂಡು ಓಡಾಡ್ತಿರ್ತೀವಿ. ಆದರೆ ಊಟ ಮಾಡೋ ಸಮಯದಲ್ಲಿ ಚಪ್ಪಲಿಯನ್ನು ಬಿಟ್ಟು ಊಟ ಮಾಡಬೇಕು. ನೀವು ಯಾವ್ದಾದ್ರು ಸಮಾರಂಭಗಳಿಗೆ ಹೋದಾಗಲೂ ಕೂಡ ಅಲ್ಲಿ ಚೇರ್ ಮೇಲೆ ಕೂತಾಗ ಊಟ ಮಾಡುವಂಥ ಸಮಯದಲ್ಲೂ ಕೂಡ ಸ್ಲಿಪ್ಪರನ್ನು ಬಿಟ್ಟು ಊಟ ಮಾಡೋದಕ್ಕಾದರೆ ಅಲ್ಲೂ ಕೂಡ ನೀವು ಬಿಟ್ಟು ಊಟ ಮಾಡೋದು ತುಂಬ ಒಳ್ಳೆಯದು. ಅಕಸ್ಮಾತ್ ಆಗಲ್ಲ, ನಾವು ಶೂ ಹಾಕ್ಕೊಂಡಿದ್ದೀವಿ ಬಿಚ್ಚಕ್ಕಾಗಲ್ಲ ಅಂದರೆ ಅದು ಪರವಾಗಿಲ್ಲ. ಆದರೆ ಆಗುವಂಥ ಸಮಯದಲ್ಲೆಲ್ಲ ಆದಷ್ಟು ನೀವು ಅದನ್ನು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ನೀವು ಎಷ್ಟು ಅವಾಯ್ಡ್ ಮಾಡ್ಕೊಂಡು ಎಷ್ಟು ನೀವು ಮಾಡ್ಕೋತೀರೋ ಅದು ನಿಮಗೆ ಶುಭವಾಗುತ್ತೆ. ಇನ್ನು ಜೊತೆಗೆ ನೀವು 5 ಏಲಕ್ಕಿಯನ್ನು ತಗೊಂಡು 2 ಗ್ಲಾಸ್ ನೀರನ್ನು ಹಾಕ್ಕೊಂಡು ಒಂದು ಪಾತ್ರೆಯಲ್ಲಿ ಬಾಯ್ಲ್ ಮಾಡೋಕ್ಕಿಡಬೇಕು. ಜೊತೆಯಲ್ಲೇ ಹಾಕಬೇಕು. 2 ಗ್ಲಾಸ್ ನೀರು ಹಾಕಿ 5 ಏಲಕ್ಕಿನೂ ಹಾಕ್ಬಿಟ್ಟು ಆಮೇಲೆ ನೀವು ಬಾಯ್ಲ್ ಮಾಡೋಕ್ಕಿಡಬೇಕು. ಬಾಯ್ಲ್ ಮಾಡೋಕ್ಕಿಟ್ಟು ಅದು 1 ಗ್ಲಾಸ್ ನೀರಿನ ಸಮಕ್ಕೆ ಬರಬೇಕು. 1 ಗ್ಲಾಸ್ ನೀರಿನ ಸಮಕ್ಕೆ ಬಂದ ಮೇಲೆ ಅದನ್ನು ಪ್ರತಿ ಶುಕ್ರವಾರ ಹಾಕ್ಕೊಂಡು ಸ್ನಾನ ಮಾಡಬೇಕು. ತಲೆಗೆ ಮಾಡಿದ್ರೂ ಪರವಾಗಿಲ್ಲ, ಮೈಗೆ ಮಾಡಿದ್ರೂ ಪರವಾಗಿಲ್ಲ. ಮಾಡ್ಕೊಂಡು ಬರ್ತಾ ಇದ್ದರೆ ನಿಮಗೆ ಲಕ್ಷ್ಮಿ ಆಶೀರ್ವಾದ ಆಗಿ ನಿಮಗೆ ಎಲ್ಲ ಕೆಲಸಗಳಲ್ಲೂ ಕೂಡ ಅಭಿವೃದ್ಧಿ, ಖ್ಯಾತಿ, ಕೀರ್ತಿ ಬರುತ್ತೆ. ನಿಮ್ಮ ಜೊತೆಯಲ್ಲಿರೋರು ಯಾವುದಾದ್ರೂ ಹೊಟ್ಟೆ ಕಿಚ್ಚು ಬರ್ತಾಯಿದ್ರೆ ಅದೆಲ್ಲ ಕಮ್ಮಿಯಾಗಿ ನಿಮ್ಮ ಕೆಲಸದಲ್ಲೂ ಅಭಿವೃದ್ಧಿ ಆಗುತ್ತೆ. ನಿಮಗೆ ಎಲ್ಲ ಕೆಲಸಗಳಲ್ಲೂ ಅಭಿವೃದ್ಧಿ ಆಗೋ ಸಾಧ್ಯತೆ ಇರುತ್ತೆ. ನಿಮಗೆ ಯಾವುದೇ ಕೆಲಸ ಮಾಡ್ತಾಯಿದ್ರು ಅದರಲ್ಲಿ ಯಾವ ರೀತಿ ಮಾಡಿದ್ರೆ ನಮಗೆ ಆ ಕೆಲಸ ಸಂಪೂರ್ಣ ಆಗುತ್ತೆ ಮತ್ತು ವ್ಯಾಪಾರ ಯಾವ ರೀತಿ ಮಾಡಬೇಕು ಅನ್ನೋ ಐಡಿಯಾಗಳು ಬರ್ತಾ ಹೋಗುತ್ತೆ. ಒಟ್ಟಿನಲ್ಲಿ ಈ ಕೆಲಸಗಳನ್ನ ಮಾಡೋದ್ರಿಂದ ನಿಮಗೆ ಕೀರ್ತಿ ಹೆಚ್ಚುತ್ತೆ, ಲಕ್ಷ್ಮೀ ಕೃಪಾ ಕಟಾಕ್ಷ ಆಗುತ್ತೆ. ನಾನು ಈ ವಿಡಿಯೋದಲ್ಲಿ ಒಂದು 3-4 ಪಾಯಿಂಟ್ಸ್ ಹೇಳಿದ್ದೀನಿ. ನಿಮಗೆ ಲಕ್ಷ್ಮೀ ಕೃಪಾ ಕಟಾಕ್ಷ ಆಗೋದಕ್ಕೆ ಏನು ಮಾಡಬೇಕು ಅಂತ. ಇದನ್ನು ಕೂಡ ಶುಕ್ರವಾರನೇ ಮಾಡಬೇಕು. ನೀರು ಹಾಕೊಂಡು ಏಲಕ್ಕಿ ನೀರಲ್ಲಿ ಸ್ನಾನ ಮಾಡೋದು ಕೂಡ. ಏಲಕ್ಕಿಯನ್ನು ಬಿಸಾಕಬಾರ್ದು. ಏಲಕ್ಕಿ ಮತ್ತು ನೀರು ಎರಡನ್ನೂ ಹಾಕಿ ಸ್ನಾನ ಮಾಡ್ಕೋಬೇಕು. ಆಮೇಲೆ ಸ್ನಾನ ಮಾಡಿದ್ಮೇಲೆ ಏಲಕ್ಕಿ ಸಿಪ್ಪೆಯನ್ನು ಇದಕ್ಕೆ ಹಾಕಬಾರ್ದು, ಡಸ್ಟ್ಬಿನ್ಗೆ ಹಾಕಬೇಕು. ಕಮೋಡ್ಗೆ ಹಾಕಬಾರ್ದು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಲಕ್ಷ್ಮೀ ಕೃಪಾ ಕಟಾಕ್ಷ ಚೆನ್ನಾಗಾಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಓಂ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಯಾರು ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.